ಪಾಲಿಕೆ ತನ್ನ ಆದಾಯವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಒಂದು ಹೊಸ ಪ್ಲಾನ್ ಅನ್ನು ಅಪ್ಲೈ ಮಾಡ್ತಾ ಇದೆ. ಏನದು? ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ಆದಾಯ ಹೆಚ್ಚಿಸಿಕೊಳ್ಳಲು ಬೃಹತ್ ಪ್ಲಾನ್. ಲೀಸ್ ಗುತ್ತಿಗೆ ಆಸ್ತಿ ಹರಾಜು ಮೂಲಕ ಮಾರಾಟ. 6,815 ಆಸ್ತಿಗಳನ್ನ ಮಾರಲು ಮುಂದಾದ ಬಿಬಿಎಂಪಿ ತನ್ನ ಆದಾಯ ಹೆಚ್ಚಿಸಿಕೊಳ್ಳಲು ನಗರದಲ್ಲಿ ಗುತ್ತಿಗೆ ಹಾಗೂ ಲೀಸ್ ಆಸ್ತಿಗಳನ್ನ ಹರಾಜು ಮೂಲಕ ಮಾರಾಟ ಮಾಡಲು ಮುಂದಾಗಿದೆ. ಸುಮಾರು 6,815 ಆಸ್ತಿಗಳನ್ನ ಬಿಕರಿ ಮಾಡಲು ಹೊರಟಿದೆ. ಪಾಲಿಕೆ ವ್ಯಾಪ್ತಿಯಲ್ಲಿ ಬೃಹತ್ ಪ್ರಮಾಣದ ಕಟ್ಟಡಗಳು ಒಳಗೊಂಡಂತೆ ಖಾಲಿ ನಿವೇಶನ ಹಾಗೂ ಕೆಲ ಲೀಸ್ ಕಟ್ಟಡಗಳಿಂದ ಪಾಲಿಕೆಗೆ ವಾರ್ಷಿಕ ಆದಾಯ ಕೇವಲ ರೂಪಾಯಿ ಲೆಕ್ಕದಲ್ಲಿದೆ. ಇದರಿಂದ ಲೀಸ್ ಹಾಗೂ ಗುತ್ತಿಗೆ ಪಡೆದಿರೋ ಗುತ್ತಿಗೆದಾರರು ವಾರ್ಷಿಕವಾಗಿ ಕೋಟ್ಯಾಂತರ ರೂಪಾಯಿ ಹಣ ಬಾಡಿಗೆ ಪಡಿತಾ ಇದ್ದಾರೆ. ಪಾಲಿಕೆ ಸಾಮ್ಯದಲ್ಲಿ ಸದ್ಯಕ್ಕೆ 180 ಎಕರೆಯಷ್ಟು ಆಸ್ತಿ ನಗರದ ಒಳಭಾಗದಲ್ಲಿದೆ. ಹೀಗಾಗಿ ಪಾಲಿಕೆ ಆಸ್ತಿಗಳಿಂದ ಗುತ್ತಿಗೆದಾರರು ಕೋಟಿ ಲಾಭ ಮಾಡಿಕೊಂಡಿದ್ದಾರೆ. ಇದರಿಂದ ಪಾಲಿಕೆಗೆ ಯಾವುದೇ ಪ್ರಯೋಜನವಿಲ್ಲ. ಹೀಗಾಗಿ ಇವುಗಳನ್ನ ಮಾರಾಟ ಮಾಡಿದ್ರೆ ಸರಿಸುಮಾರು 80,000 ಕೋಟಿಯಷ್ಟು ಮೊತ್ತ ಪಾಲಿಕೆ ಕೈ ಸೇರಲಿದೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಾವು ಕೊಟ್ಟಿರುವ ಆಸ್ತಿಗಳಲ್ಲಿ ಅವರು ಏನು ಕೊಡ್ತಾ ಇದ್ದಾರೆ ಅವ್ರ ಜೊತೆಗೆ ಮಾತುಕತೆ ಮಾತ್ರ ನಡೆಸಬೇಕಾಗಿರುತ್ತದೆ. ಅದು ನಾವು ಮಾಡ್ತೇವೆ. ನಾವು ಹೊಸ ಲೀಸ್ ರೂಲ್ಸು ನಮ್ಮ ಡೆಪ್ಟಿ CM ಸಾಹೇಬರು ಈಗ ಅನುಮೋದನೆ ಕೊಟ್ಟಿದ್ದಾರೆ. ಅದನ್ನು ಬರುತ್ತದೆ, ಅದು ಆಕ್ಷೇಪಣೆಗೆ ಬರುತ್ತದೆ. ಅದರ ಮೇಲೆ ರೂಲ್ ಫೈನಲ್ ಆಗ್ತದೆ. ಆ ಪ್ರಕಾರ ನಮ್ಮ ಆಸ್ತಿಗಳಿಗೆ ಹೇಗೆ ನಾವು ಜಾಸ್ತಿ ಆದಾಯ ದೃಷ್ಟಿಯಿಂದ ಮತ್ತು ನಮ್ಮ ಸ್ವಾಮಿತ್ವ ಆಸ್ತಿ ಮೇಲೆ ಇರಬೇಕು ಅಂತ ದೃಷ್ಟಿಯಿಂದ ಇದನ್ನು ರೂಲ್ಸ್ಗಳನ್ನು ಮಾಡಿದ್ದೇವೆ. ಆ ರೂಲ್ಸ್ ಚಾಲನೆಗೆ ತಂದರೆ ಇನ್ನೂ ಚೆನ್ನಾಗಿ ನಮಗೆ ಬರುತ್ತದೆ, ಹಣ ಬರುತ್ತದೆ. ಬಿಬಿಎಂಪಿ ಖಾಸಗಿ ಸಂಸ್ಥೆಗಳು ಶಾಲೆಗಳಿಗೆ ಎಕರೆಗಟ್ಟಲೆ ಭೂಮಿಯನ್ನ ವಾರ್ಷಿಕ 50,100 ರೂಪಾಯಿ ಬಾಡಿಗೆಗೆ ನೀಡಿರೋ ಉದಾಹರಣೆ ಇತ್ತು. ಬಿಬಿಎಂಪಿ ಭೋಗ್ಯಕ್ಕೆ ಹಾಗೂ ಗುತ್ತಿಗೆ ನೀಡಿರುವ ಆಸ್ತಿಗಳು ಒಟ್ಟು 180 ಎಕರೆಗಳಷ್ಟಿವೆ. ಹೀಗಾಗಿ ಆಸ್ತಿಗಳನ್ನ ಹರಾಜು ಮೂಲಕ ಮಾರಾಟ ಮಾಡೋದಿಕ್ಕೆ ಪಾಲಿಕೆ ನಿರ್ಧರಿಸಿದೆ. ಆದರೆ ಹರಾಜಿನಲ್ಲಿ ಯಾವುದೇ ಖಾಸಗಿ ಸಂಸ್ಥೆ ಅಥವಾ ವ್ಯಕ್ತಿ ಭಾಗವಹಿಸುವಂತಿಲ್ಲ. ಕೇವಲ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಇಲಾಖೆಗಳು, ಸಂಸ್ಥೆಗಳು, ನಿಗಮ ಮಂಡಳಿ, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಮಾತ್ರ ಭಾಗವಹಿಸಬಹುದು ಅಂತ ಷರತ್ತು ಹಾಕಲಿದೆ ಬಿಬಿಎಂಪಿ. ಒಟ್ಟಾರೆ ಆದಾಯ ಕ್ರೋಢೀಕರಣಕ್ಕೆ ಪಾಲಿಕೆ ತನ್ನ ಆಸ್ತಿಯನ್ನ ಮಾರಾಟ ಮಾಡೋದಕ್ಕೆ ಮುಂದಾಗಿರೋದು ಸದ್ಯಕ್ಕೆ ಬಿಬಿಎಂಪಿ ಆರ್ಥಿಕ ಬಿಕ್ಕಟ್ಟು ಎದುರಿಸ್ತಾ ಇದೆ ಅನ್ನೋದಕ್ಕಿರುವ ನಿದರ್ಶನ. ಮಾದೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.